ಹಲೋ ಫ್ರೆಂಡ್ಸ್, ಕೃಷ್ಣ ಹಿಯರ್ ಫ್ರಮ್ ನಮ್ಮ ಬೆಂಗಳೂರು. ಈಗ ತಾವುಗಳು ನೋಡ್ತಾ ಇರತಕ್ಕಂತಹ ಜಾಗ ಜಯಮಂಗಳಿ ಬ್ಲ್ಯಾಕ್ ಬಕ್ ರಿಸರ್ವ್ ಅಂತಕ್ಕಂತಹ ಜಾಗ. ಬೆಂಗಳೂರಿನಿಂದ ನಿಯರ್ಲಿ 120 ಕಿಲೋಮೀಟರ್ ದೂರ ಆಗತ್ತೆ. ಮಧುಗಿರಿ ದಾಟದ ಮೇಲೆ ಸಿಗ್ತಕ್ಕಂತಹ ಒಂದು ಜಾಗದಲ್ಲಿ ಈ ಪರ್ಟಿಕ್ಯುಲರ್ ಜಾಗ ಸಿಚುಯೇಟೆಡ್ ಇದೆ. ನಾನು ಇದರದ ಒಂದು ಲಿಂಕ್, GPS ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೇನೆ. ಇದು ಸತ್ಯವಾಗಲೂ ಇಷ್ಟು ಹತ್ತಿರದಲ್ಲಿ ಇಷ್ಟು ಒಳ್ಳೆಯ ಜಾಗ. ಇದು ಗ್ರಾಸ್ಲ್ಯಾಂಡ್, ನ್ಯಾಚುರಲ್ ಗ್ರಾಸ್ಲ್ಯಾಂಡ್. ಇದೇನು ಯಾರು ಮಾಡಿರೋಂಥದ್ದಲ್ಲ, ಎಂಥದೂ ಅಲ್ಲ. ಕೃಷ್ಣ ಮೃಗಗಳಿಗೆ ಅಂತಲೇ ಸೀಮಿತವಾಗಿರ್ತಕ್ಕಂತಹ ಜಾಗ. ನಾವು ಹೋದಂತಹ ಟೈಮ್ನಲ್ಲಿ ಅಬ್ಸಲ್ಯೂಟ್ಲಿ ರಶ್ ಇರಲಿಲ್ಲ, ಒಂದು ನರಪಿಳ್ಳೆ ಕೂಡ ಕಾಣಿಸ್ಲಿಲ್ಲ. ನಾವು ಅಲ್ಲಿದ್ದಂತಹ ಫಾರೆಸ್ಟ್ ಗಾರ್ಡ್ ಅನಂತು ಅಂತ ಹೇಳಿ ಅವ್ರನ್ನ ಮಾತಾಡ್ಸಿದ್ವಿ. ಇಲ್ಲ ಸರ್, ಖಂಡಿತವಾಗ್ಲೂ ಹೋಗಿ ಬನ್ನಿ, ಫ್ಯಾಮಿಲಿ ಇದ್ದೀರಿ, ತುಂಬ ಸೇಫ್ ಆಗಿದೆ, ಏನೂ ತೊಂದರೆ ಇಲ್ಲ. ಹಳ್ಳಿ ಜನಗಳು ಇರ್ತಾರೆ, ಮೇಕೆ ಹಸು ಎಲ್ಲ ಮೇಯಿಸ್ತಾ ಇರ್ತಾರೆ. ದಯವಿಟ್ಟು ಎಲ್ಲೂ ಜೋರಾಗಿ ಗಲಾಟೆ ಮಾಡಬೇಡಿ, ಚೇಸ್ ಮಾಡಬೇಡಿ, ಸೊ ದಯವಿಟ್ಟು ಗಲೀಜು ಮಾಡಬೇಡಿ ಅಂತ ಹೇಳಿ ತನ್ನ ಸಾಮಾಜಿಕ ಕಳಕಳಿಯನ್ನು ಆತ ನಮಗೆ ತೋರಿಸ್ಕೊಟ್ಟ. ವಾಸ್ಟ್ ಗ್ರಾಸ್ಲ್ಯಾಂಡ್ಸ್ ಇದು. ಆ್ಯಸ್ ಸಚ್ ಗೀಕ್ಸ್ ಆ ಥರದ್ದೆಲ್ಲ ಎಂಥದೂ ಇಲ್ಲ. ಅಲ್ಲಲ್ಲಿ ನೀವು ವಾಚ್ ಟವರ್ಗಳನ್ನ ನೋಡಬಹುದು, ಈ ರೀತಿಯಾದಂತಹ ವಾಚ್ ಟವರ್ಸ್ನ ನೋಡಬಹುದು. ಮೇಲೆ ಹತ್ತಿ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಸಾಯಂಕಾಲದ ಟೈಮ್ನಲ್ಲಿ ಹೋದರೆ ನಮಗೆ ಕಾಣುವಂತಹ ಎಲ್ಲ ಚಾನ್ಸಸ್ ಇರುತ್ತೆ, ಈಸಿಯಾಗಿ ಕಾಣುವಂಥ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೂ ಕೂಡ ಬಹಳಷ್ಟು ಕೃಷ್ಣ ಮೃಗಗಳು ನಿಮಗೆ ಈಸಿಯಾಗಿ ಕಾಣಿಸುತ್ತೆ. ಎಲ್ಲೂ ಏನೂ ತೊಂದರೆ ಅಂತೂ ಇಲ್ಲ. ಅಂದರೆ ತುಂಬ ಹುಡುಕಬೇಕು ಅನ್ನೋಂಥದ್ದು ಏನೂ ಇಲ್ಲ, ಆರಾಮಾಗಿ ಸಿಗುತ್ತೆ. ಕೆಲವೊಂದು ತುಂಬ ಉತ್ತಮವಾದ ಶಾರ್ಟ್ಸ್ಗಳು ನನ್ನ DSLR ಕ್ಯಾಮ್ರಾದಲ್ಲಿ ಸಿಕ್ತು. ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಎಲ್ಲ ಕಡೆ ಇದ್ದೇ ಇದೆ. ಇನ್ನೊಂದು ಗುಂಪಿತ್ತಲ್ಲ, ಎಲ್ಲ ಇತ್ತದ ಎಲ್ಲ ಓಡಾಬಿಡ್ತೀವಿ ಇವನು ಶಬ್ದ ಕೇಳಿ. ಅಲ್ಲಿಂತಿದೆ. ಸಿಕ್ಕಾಬಟ್ಟೆ ಇದ್ದಾವೆ. ಈ ಬ್ಲ್ಯಾಕ್ ಬಕ್ ಅಂದರೆ ಕೃಷ್ಣ ಮೃಗಗಳ ಹೊರತುಪಡಿಸಿ ಬಹಳಷ್ಟು ವೈವಿಧ್ಯಮಯವಾದಂತಹ ಹಕ್ಕಿಗಳು ಕೂಡ ಕಾಣಿಸ್ತು. ಅನ್ಫಾರ್ಚುನೇಟ್ಲಿ ಮಧ್ಯಾಹ್ನದ ಸಮಯವಾಗಿದ್ದರಿಂದಾಗಿ ಅಷ್ಟೊಂದು ನನಗೆ ಕಾಣಿಸ್ಲಿಲ್ಲ. ವೆದರ್ ಬಹಳ ಚೆನ್ನಾಗಿತ್ತು. ಇಟ್ ಇಸ್ ಎ ಪ್ಯೂರ್ ಗ್ರಾಸ್ಲ್ಯಾಂಡ್, ಹುಲ್ಲುಗಾವಲು ಪ್ರದೇಶ ಅಂತ ಕರೀತಾರೆ. ನಾನು ಈ ರೀತಿಯಾದಂತಹ ಒಂದು ಆಚೆ ಕಡೆ ಎಕ್ಸ್ಕರ್ಷನ್ಗಿಂತ ಹೊರಟಾಗ ನಾನು ಡೆಸ್ಟಿನೇಷನ್ಗಿಂತ ಹೆಚ್ಚಾಗಿ ನಮ್ಮ ಪ್ರಯಾಣವನ್ನು ನಾನು ಎಂಜಾಯ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನಾನು ಎಲ್ರಿಗೂ ಕೂಡ ಅದನ್ನೇ ಹೇಳ್ತೇನೆ, ದ ಜರ್ನಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಡೆಸ್ಟಿನೇಷನ್ ಇಟ್ ಸೆಲ್ಫ್ ಅಂತ ಹೇಳ್ತೇನೆ. ನಾವು ಎಲ್ಲೇ ಪ್ರಯಾಣ ಮಾಡಲಿ ಅದನ್ನು ಒಂದು ಎಂಜಾಯ್ ಮಾಡ್ತಾ, ಆ ಒಂದು ಸಂತೋಷವನ್ನು ಅನುಭವಿಸುತ್ತಾ, ಒಂದು ಚಿಕ್ಕ ಪ್ಲೆಷರ್, ಸ್ಮಾಲ್ ಪ್ಲೆಷರ್ಸ್ ಅನ್ನೋದೇನಿದೆ ಅದನ್ನು ನಾವು ಅನುಭವಿಸ್ಬೇಕು, ಹಂಚ್ಕೊಳ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹಳ ಚೆನ್ನಾಗಿದೆ, ಬಹಳ ಪೀಸ್ಫುಲ್ಲಾಗಿದೆ. ಪುಂಡು ಪೋಖರಿಗಳ ಕಾಟಗಳಿಲ್ಲ, ಸಿಕ್ಕಾಪಟ್ಟೆ ದೊಡ್ಡ ವೆಹಿಕಲ್ಗಳ ಮೊರೆತವಿಲ್ಲ. ತುಂಬಾ ಪೀಸ್ಫುಲ್ಲಾಗಿರುವಂತಹ ಜಾಗ, ಕ್ಲೀನಾಗಿರುವಂತಹ ಜಾಗ. ನನಗಂತೂ ಎಲ್ಲೂ ಒಂದೇ ಒಂದು ಸಣ್ಣ ತುಂಡು ಪೇಪರ್ ಕೂಡ ಕಾಣಿಸ್ಲಿಲ್ಲ ನನಗೆ. ದನಗಾಹಿ ಹುಡುಗರುಗಳಿರ್ತಾರೆ, ಬಿಟ್ಟರೆ ಈವನ್ ಕ್ಯಾಂಪಿಂಗ್ ಕೂಡ ವಿತ್ ಪರ್ಮಿಷನ್ ಆಫ್ ಫಾರೆಸ್ಟ್ ರೇಂಜರ್ ಮಾಡಬಹುದು ಅಂತ ಹೇಳಿದ್ದಾರೆ. ಯಾಕಂತಂದರೆ ಇಲ್ಲಿ ಯಾವುದೇ ರೀತಿ ಹುಲಿ, ಸಿಂಹ ಆ ಥರ ಕ್ರೂರ ಮೃಗಗಳು ಯಾವುದೂ ಇಲ್ಲ. ಬಟ್ ವಿತ್ ಪರ್ಮಿಷನ್ ಆಫ್ ರೇಂಜರ್ ಇಟ್ ಈಸ್ ಪಾಸಿಬಲ್. ಇಲ್ಲೊಂದು ಸ್ಪೂಕ್ಡ್ ದನ ನಮ್ಮ ಕಾರಿನ ಹಾರನ್ ಕೇಳಿ ಪಾಪ ಅದು ಎಷ್ಟೋ ತಿಂಗಳುಗಳಾಗಿತ್ತು ಅಂತ ಕಾಣುತ್ತೆ, ಹೆದರ್ಕೊಂಡು ಸಿಕ್ಕಾಪಟ್ಟೆ ವೈಲ್ಡಾಗಿ ಓಡೋಗ್ಬಿಡ್ತು.
ನೋಡೋಕ್ಕೆ ಭಯಂಕರ ಹೆದರಿಕೆ ಆಯಿತು ಆ್ಯಕ್ಚುಲಿ, ಫುಲ್ ವೀಡಿಯೋ ಬರಲಿಲ್ಲ. ಚೆನ್ನಾಗಿತ್ತು. ಆಲ್ ಇನ್ ಆಲ್ ದ ಎಕ್ಸ್ಪೀರಿಯನ್ಸ್ ಇಟ್ ಸೆಲ್ಫ್ ವಾಸ್ ಸೋ ನೈಸ್. ಇಟ್ ಈಸ್ ರಿಯಲಿ ಎಂಜಾಯಬಲ್ ಪ್ಲೇಸ್. ಖಂಡಿತ ಐ ರೆಕಮೆಂಡ್ ಎವ್ರಿ ಒನ್ ಟು ವಿಸಿಟ್ ಒನ್ಸ್, ಬಟ್ ಮೇಕ್ ಶ್ಯೂರ್ ದಟ್ ಯು ಡು ನಾಟ್ ಲಿಟರ್ ದ ಪ್ಲೇಸ್. ಆ್ಯಂಡ್ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಶಬ್ದ ಮಾಲಿನ್ಯವನ್ನು ಮಾಡದೆ ಹೋದರೆ ತುಂಬ ಒಳ್ಳೆಯದು. ಯಾಕಂದರೆ ಇಲ್ಲಿರೋ ಮೃಗಗಳಿಗೆಲ್ಲ ನಿಜವಾಗ್ಲೂ ನಾವು ಅದು ನೋಡಿದಾಗ ಅವುಗಳು ಶಬ್ದ ಕೇಳಿ ಎಷ್ಟೋ ತಿಂಗಳುಗಳು ವರ್ಷಗಳು ಆಗೋಗಿತ್ತು ಅಂತ ಕಾಣುತ್ತೆ. ತುಂಬ ಚೆನ್ನಾಗಿತ್ತು ಜಾಗ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. 120 ಕಿಲೋಮೀಟ್ರ್ ದೂರ ಅಷ್ಟೇ. ಬೆಳಗ್ಗೆ ಹೋದರೆ ರಾತ್ರಿ ಮುಗಿಸ್ಕೊಂಡು ಬಂದ್ಬಿಡ್ಬಹುದು. ಇನ್ನೂ ಬೇಕಾದಷ್ಟು ಟೈಮ್ ಇಟ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ. ನೋಡಿ, ಎಂಜಾಯ್ ಮಾಡಿ, ನಿಮ್ಮ ಒಂದು ಫೀಡ್ಬ್ಯಾಕ್ನ ತಿಳಿಸ್ಕೊಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.